ಹೊಸ ಪೊಲಿಟಿಕಲ್ ಪಕ್ಷ ಘೋಷಣೆ ಮಾಡಿರುವ ಹಿಂದೂ ಹುಲಿ ಯತ್ನಾಳ್ ಹೊಸ ಪಕ್ಷದ ಹೆಸರೇನು ಗೊತ್ತಾ? ಕರ್ನಾಟಕ ಹಿಂದೂ ಪಕ್ಷವಂತೆ. ಕರ್ನಾಟಕ ಹಿಂದೂ ಪಕ್ಷ ಅರ್ಥಾತ್ KHP. ಅದರ ಚಿಹ್ನೆ JCB. ಮದ್ದೂರಿನಲ್ಲಿ ಬಿಜೆಪಿಗೆ ಸೆಡ್ಡು ಹೊಡೆದು ಹೊಸ ಪಕ್ಷದ ಘೋಷಣೆ. ಬಿಜೆಪಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಬಸನಗೌಡ ಪಾಟೀಲ್ ಯತ್ನಾಳ್? JCB ಚಿಹ್ನೆಯಂತೆ ಕರ್ನಾಟಕ ಹಿಂದೂ ಪಕ್ಷವಂತೆ. ಅದರ ನಾಯಕ, ಅದರ ನಿರ್ಮಾತೃ ಬಸನಗೌಡ ಪಾಟೀಲ್ ಯತ್ನಾಳಂತೆ. ಯತ್ನಾಳ್ ಹೊಸ ಪಕ್ಷ ಘೋಷಣೆ. ಅದರ ಚಿಹ್ನೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಅತ್ಯಂತ ಪ್ರಿಯವಾದ ವಸ್ತು JCB ಚಿಹ್ನೆಯಾಡಿ ಕರ್ನಾಟಕ ಹಿಂದೂ ಪಕ್ಷ ಕಟ್ಟಿ CM ಆಗ್ತೀನಿ. ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಯತ್ನಾಳ್ ಮಾತು. ಮದ್ದೂರು ಸಾಕ್ಷಿಯಾಗಿ ಬಿಜೆಪಿಗೆ ಓಪನ್ ವಾರ್ನಿಂಗ್. ಬಿಜೆಪಿ ನಮ್ಮನ್ನ ಗೌರವಯುತವಾಗಿ ಮತ್ತೆ ಬರಮಾಡಿಕೊಳ್ಳದಿದ್ದಲ್ಲಿ ಲಿಟ್ರಲಿ ಬ್ಲಾಕ್ ಮೇಲ್ ಇದು. ಕರ್ನಾಟಕ ಹಿಂದೂ ಪಕ್ಷ ಹೆಸರಿನಲ್ಲಿ ಹೊಸ ಪಕ್ಷ ಕಟ್ಟುತ್ತೇವೆ ಮತ್ತು ಗೆಲ್ಲುತ್ತೇವೆ. ನಾನು ಪ್ರತಾಪ್ ಸಿಂಹ ಒಂದಾಗಿ ಹೊಸ ಸರ್ಕಾರ ರಚನೆ ಮಾಡ್ತೀವಿ. ಪಾಪ ಸಂತ್ರಸ್ತರಿವರು ಪೊಲಿಟಿಕಲ್ ಪಾರ್ಟಿಲಿ. ನಾನು CM ಆದ ಕೂಡಲೇ ಮುಸ್ಲಿಂ ಮೀಸಲಾತಿ ತೆಗೀತೀನಿ. ಮದ್ದೂರಿನಲ್ಲಿ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ. ರಾಜ್ಯ ಕಂಡ ವಾಟಾಲ್ ನಾಗರಾಜ್ ಕಟ್ಟಿದ್ರು ಒಂದು ಪಕ್ಷವನ್ನ. ರಾಷ್ಟ್ರ ಕಂಡ BS ಯಡಿಯೂರಪ್ಪನವರು ಕೂಡ ಕಟ್ಕೊಂಡಿದ್ರು ಒಂದು ಪಕ್ಷನ. ಅವೆಲ್ಲವೂ ನೆನಪಿನಲ್ಲಿ ಇದೆ ಅಂತ ಅನ್ಕೋತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ನಾನು ಮತ್ತು ಪ್ರತಾಪ್ ಸಿಂಹ ಇಬ್ರು ಸೇರ್ಕೊಂಡು ಕರ್ನಾಟಕ ಹಿಂದೂ ಪಕ್ಷ ಅನ್ನೋ ಪಾರ್ಟಿನ ಕಟ್ತೀವಿ ಅಂತ ಹೇಳ್ತಾರೆ. ಮನೇಲಿ ಕೂತ್ಕೊಂಡು ಸಮೂಸ ಮಾಡ್ದಂಗ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ನಿರ್ಮಿಸೋದು, ಚುನಾವಣಾ ಆಯೋಗಕ್ಕೆ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಇವೆಲ್ಲವೂ ಸುಲಭದ ಮಾತುಗಳೇ. ಆದರೆ ಆ ಪಕ್ಷವನ್ನ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರೋದು, ಇದನ್ನು ಯಾರು ಘೋಷಣೆ ಮಾಡಿರೋದು? ಐಡೆಂಟಿಟಿ ಕ್ರೈಸಿಸ್ ಕಾಡುತ್ತಿರುವ ರಾಜ್ಯದ ಎರಡು ಅತಿ ದೊಡ್ಡ ರಾಜಕಾರಣಿಗಳು, ವಿಜಯಪುರದ ಶಾಸಕರೊಬ್ಬರು, ಮತ್ತೊಬ್ಬರು ಮೈಸೂರು ಕೊಡಗು ಮಾಜಿ ಸಂಸದರಾಗಿದ್ದ ಪ್ರತಾಪ್ ಸಿಂಹ. ಇಬ್ಬರೂ ಕೂಡ ಸಂಸ್ಕಾರವಂತರೇ. ಇಬ್ಬರು ಸಂಸ್ಕಾರವಂತರು. ರಾಜಕಾರಣ ಅಥವಾ ರಾಜಕೀಯದಲ್ಲಿ ಇಬ್ಬರು ಸೊಬಗರು ಅಂತ ಕರೆಸಿಕೊಳ್ಳುವವರು. ಇಬ್ಬರು ಸೇರ್ಕೊಂಡು ಮಾಡ್ತಾರಂತೆ. ಇದು ಲಿಟ್ರಲಿ ಬ್ಲಾಕ್ ಮೇಲ್ ಅಲ್ಲದೆ ಮತ್ತಿನ್ನೇನು? ರಾಜಕೀಯ ವಿಶ್ಲೇಷಕರು ಅದನ್ನೇ ಹೇಳ್ತಾ ಇರೋದು, ಬ್ಲಾಕ್ ಮೇಲ್. ವಿಜಯಪುರದಲ್ಲಿ ಮತ ವಿಭಜನೆ ಮಾಡೋದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿಗೆ ಹೋಗುವ ನೋಡಿ, ಪ್ರತಾಪ್ ಸಿಂಹಾರಿಗೆ, ಬಸನಗೌಡ ಪಾಟೀಲ್ ಯತ್ನಾಳ್ರವರಿಗೆ ಇಸಹಾಕು ಓಟ್ ಹಾಕೋದಿಲ್ಲ, ಮೊಹಮ್ಮದ್ ಓಟ್ ಹಾಕೋದಿಲ್ಲ, ಜೋಸೆಫು ಹಾಕೋದಿಲ್ಲ, ಗಿಲ್ಬರ್ಟು ಹಾಕೋದಿಲ್ಲ. ಹಾಕೋರು ಯಾರು? ಇವರ ಹಿಂಬಾಲಕರು ಮತ್ತು ಇವರು ಪ್ರತಿಪಾದಿಸುವ ಸಿದ್ಧಾಂತಕ್ಕೆ ಹತ್ತಿರವಾಗಿರುವವರು. ಆ ಓಟ್ ಎಲ್ಲಿಂದ ಬರಬೇಕು? ಬಿಜೆಪಿಯಿಂದಲೇ ಬರಬೇಕು. ಆ ಬಿಜೆಪಿಯ ಓಟನ್ನು ಕಬಳಿಸಿ ನಾವುಗಳು ಮತ ವಿಭಜಿಸ್ತೀವಿ. ಅಲ್ಲಿ ಹೆದರಿಕೆ ಹುಟ್ಟಿಕೊಳ್ಳೋದು ಯಾರಿಗೆ? ಬಿಜೆಪಿಗೆ. ಹಾಗಾಗಿ ಬಿಜೆಪಿ ಹೆದರ್ಕೊಂಡು ನಮ್ಮನ್ನು ಅತ್ಯಂತ ಗೌರವಯುತವಾಗಿ ಕರೆಸಿಕೊಳ್ಳದಿದ್ರೆ ಆ ಸಾಲನ್ನು ಉಲ್ಲೇಖ ಮಾಡೋರವರು. ಸಾವಿರಾರು ಜನ ಕಾರ್ಯಕರ್ತರಿದ್ರು. ಏನು ಹೇಳಬೇಕು ಅನ್ನೋದು ಈ ಹಿಂದಲೇ ಅವರಿಂದ ನಿರ್ಧಾರ ಆಗಿರುತ್ತೆ. ಆ ಮಾತನ್ನ ಆ ವೇದಿಕೆಯಲ್ಲಿ ಹೇಳಿದ್ರೆ ಯಾರಿಗೂ ಮುಟ್ಟಬೇಕೋ ಅವರಿಗೆ ಮುಟ್ಟುತ್ತೆ ಅನ್ನೋ ಎಲ್ಲ ತರಹದ ಕಾನ್ಫಿಡೆನ್ಸು ಬಸನಗೌಡ ಪಾಟೀಲ್ ಯತ್ನಾಳ್ರಿಗಿತ್ತು ಎಂಬಂದು ಕಾಣುತ್ತಿದೆ. ಸೊ ಘೋಷಣೆ ಮಾಡಿದ್ದಾರೆ. ಅವರ ಚಿಹ್ನೆ ಮಾತ್ರ JCB. ಯಾವ JCB? ಯಾವ ಬೆಟ್ಟಗಳನ್ನು ಅಗೆಯಲಾಗುತ್ತೋ, ಯಾವ ಗುಡ್ಡಗಳನ್ನು ಅಗೆಯಲಾಗುತ್ತೋ ಆ JCB ಇವರ ಚಿಹ್ನೆ. ಸೊ ಏನಾಗಬಹುದು ಕರ್ನಾಟಕದಲ್ಲಿ? ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸುಪ್ರಭಾತದಲ್ಲಿ ಕರ್ನಾಟಕದಲ್ಲಿ ವಿಸ್ಮಯ ಸೃಷ್ಟಿಸ್ತಾರಾ? ಸೊ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.